ಹಲೋ, ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಶಶಿಧರ. ನಿನ್ನೆ ಕೇಳಿದ ಪ್ರಕಾರ ಸರ್ ಶಿಫ್ಟ್ 1 ಆನ್ಸರ್ ಕೀ ಬಿಡಿ ಅಂತ ಇವತ್ತು ಬಿಡ್ತಾ ಇದ್ದೀನಿ. ನಿನ್ನೆ ಶಿಫ್ಟ್ 2 ಬಿಟ್ಟಿದ್ದೆ. ಏಮ್ಸ್ ನಾರ್ಸೆಟ್ 22 ಆನ್ಸರ್ಸ್ ಕೀಸು ಶಿಫ್ಟ್ 1 ನಿನ್ನೆ ಶಿಫ್ಟ್ 2 ಬಿಟ್ಟಿದ್ದೆ. 100 ಕ್ವಶನ್ಸ್ ಬಿಟ್ಟಿದ್ವು. ಆಮೇಲೆ ತುಂಬ ಕ್ವಶನ್ಸ್ಗೆಲ್ಲ ಆಪ್ಷನ್ ಸಿಕ್ಕಿರಲಿಲ್ಲ. ಕಮೆಂಟಲ್ಲಿ ಕೇಳಿದ್ರೆ, ಆದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಕಮಿಂಗ್ ವೀಡಿಯೋಸಲ್ಲಿ ವಿತ್ ಆಪ್ಷನ್ಸ್ ದೆನ್ ನೆಕ್ಸ್ಟ್ 100 ಕ್ವಶನ್ಸು ಅಪ್ಲೋಡ್ ಮಾಡ್ತೀನಿ. ಇವತ್ತು ನಾವು ಶಿಫ್ಟ್ 1 ಆನ್ಸರ್ ಕೀಸ್ ನೋಡೋಣ. ಇಲ್ಲ ಮೆಮೊರಿ ಬೇಸ್ಡ್ ಕ್ವಶನ್ಸ್ ಆಗಿರ್ತವೆ. ಲೆಟ್ ಸ್ಟಾರ್ಟ್. ಕ್ವಶನ್ ನಂಬರ್ ಫಸ್ಟ್. ಎ ಕ್ಲೈಂಟ್ ರಿಸೀವಿಂಗ್ ಎ ಪೇರೆಂಟಲ್ ನ್ಯೂಟ್ರಿಷನ್ ಕಂಪ್ಲೇನ್ಸ್ ಆಫ್ ಎ ಹೆಡ್ಏಕ್. ದ ನರ್ಸ್ ನೋಟ್ಸ್ ದಟ್ ದ ಕ್ಲೈಂಟ್ ಹ್ಯಾಸ್ ಎ increased blood pressure, bounding pulse, jugular vein distension, and crackle bilaterally. The nurse determines that the client is experiencing which complication of the PN therapy? Options: sepsis, air embolism, hypervolemia, hyperglycemia. ಆನ್ಸರ್ಸು ಸಿ ಆಗಿರುತ್ತೆ, ಅಂದರೆ ಹೈಪರ್ವೊಲಿಮಿಯಾ ಆಗಿರುತ್ತೆ. ಅಂದರೆ ಯಾರು ಪೇರೆಂಟಲ್ ನ್ಯೂಟ್ರಿಷನ್ ತೊಗೊತಾ ಇರ್ತಾರೋ ಅವರಿಗೆ ಈ ಥರ ಸಿಂಪ್ಟಮ್ಸ್ ಏನಾದ್ರು ಬರ್ತಿದ್ರೆ, ಬಿ ಪಿ ಜಾಸ್ತಿ ಆಗೋದಾಗಿರ್ಬೋದು, ಬೌಂಡಿಂಗ್ ಪಲ್ಸ್ ಆಗಿರ್ಬೋದು, ಜುಗುಲರ್ ವೇನ್ ಡಿಸ್ಟೆನ್ಷನ್, ಈ ಥರ ಇಂಡಿಕೇಷನ್ಸ್ ಏನಾದ್ರು ತೋರಿಸ್ತಾ ಇದೆ ಅಂತಂದರೆ ಅದು ಏನಾಗಿರುತ್ತೆ ಅಂತಂದರೆ ಹೈಪರ್ವೊಲಿಮಿಯಾ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್. ರೆಕಮೆಂಡೆಡ್ ಡೋಸ್ ಆಫ್ ಅಡ್ರಿನಲಿನ್ ಫಾರ್ ನಿಯೋನೆಟಲ್ ರಿಸಸ್ಸಿಟೇಷನ್ ಕಂಡೀಷನ್. 1 mg per kg ಬಾಡಿ ವೆಯ್ಟ್, ಅಂದರೆ 1 ml ಇನ್ 1:1000 ರೇಷಿಯೋ. 0.1 mg per kg ಬಾಡಿ ವೆಯ್ಟ್, 0.1 ml ಇನ್ 1:10,000 ರೇಷಿಯೋ. ನೆಕ್ಸ್ಟ್ 0.01 mg per kg ಬಾಡಿ ವೆಯ್ಟ್, ಅಂದರೆ 0.1 ml per kg 1:10,000 ರೇಷಿಯೋ. 0.5 mg per kg ಬಾಡಿ ವೆಯ್ಟ್, ಅಂದರೆ 0.1 ml per kg ಇನ್ 1:1000 ರೇಷಿಯೋ. ಆನ್ಸರ್ ಬಂದುಬಿಟ್ಟು ಸಿ ಆಗಿರುತ್ತೆ. ಅಂದರೆ ನಿಯೋನೆಟಲ್ ರೆಸಸಿಟೇಷನ್ಗೆ ಅಡ್ರಿನಲಿನ್ ಎಷ್ಟು ಕೊಡಬೇಕು ಅಂತಂದರೆ 0.01 mg per kg ಬಾಡಿ ವೆಯ್ಟ್, ಅಂದರೆ 1:10,000 ರೇಷಿಯೋದಲ್ಲಿ ಇರಬೇಕಾಗಿರುತ್ತೆ. 0.1 ml per kg. ನೆಕ್ಸ್ಟ್ ಕ್ವಶನು. ದ ನ್ಯೂ ಬಾರ್ನ್ ಬೇಬಿ ಪಾಸಸ್ ದ ಮೆಕೋನಿಯಮ್ ಪಾಸ್ ವಿತಿನ್ ಎಷ್ಟು ಅವರ್ಸ್ ಅಂತೆಲ್ಲ ಕೇಳಿದ್ದಾರೆ. ನ್ಯೂ ಬಾರ್ನ್ ಬೇಬಿ ಎಷ್ಟು ಅವರ್ಸಲ್ಲಿ ಮೆಕೋನಿಯಮ್ ಪಾಸ್ ಮಾಡುತ್ತೆ? 6 hours, 12 hours, 24 to 48 hours, 96 hours. ಆನ್ಸರ್ ಬಂದ್ಬಿಟ್ಟು 24 to 48 hours. ಆಪ್ಷನ್ ಸಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ನಾರ್ಮಲ್ ಹೆಲ್ತಿ ಅಡಲ್ಟ್ ಪರ್ಸನ್ ಪಲ್ಸ್ ರೇಂಜ್ ಇನ್ ಬಿಟ್ವೀನ್. ಅಡಲ್ಟ್ದು ಪಲ್ಸ್ ರೇಂಜು ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ. 60 to 80, 60 to 100, 70 to 110, 40 to 90. ಆನ್ಸರ್ ಬಂದ್ಬಿಟ್ಟು ಬಿ ಆಗಿರುತ್ತೆ. 60 to 100 ನಾರ್ಮಲ್ ಪಲ್ಸ್ ರೇಂಜ್ ಆಫ್ ದಿ ಅಡಲ್ಟ್. ನೆಕ್ಸ್ಟ್ ಕ್ವಶನ್. ಎ ಪೇಷಂಟ್ ಪ್ರಿಸ್ಕ್ರೈಬ್ಡ್ 2000 ml D5 of NS should be administered within 24 hours with a macro drip set. So how much drop should be administered in 1 minute? ಅಂದರೆ 2000 ml D5 ಮತ್ತು NS ಇರುತ್ತೆ. ಅದನ್ನು ವಿತಿನ್ 24 ಅವರ್ ಇದು ಮಾಡಬೇಕು. ಎಷ್ಟು ಡ್ರಾಪ್ಸ್, ಯಾಕಂದ್ರೆ ಮ್ಯಾಕ್ರೋ ಡ್ರಿಪ್ಪಲ್ಲಿ ಎಷ್ಟು ಡ್ರಾಪ್ ಹೋಗಬೇಕಾಗುತ್ತೆ ಅಂತ ಕೇಳಿದ್ದಾರೆ. ಆನ್ಸರು 22, 28. ಆಪ್ಷನ್ಸ್ 22, 28, 15 ಆ್ಯಂಡ್ 17. ಆನ್ಸರ್ ಬಂದ್ಬಿಟ್ಟು ಎ ಆಗಿರುತ್ತೆ. ಇದು ಡ್ರಾಪ್ ಫ್ಯಾಕ್ಟರ್ ಕ್ಯಾಲ್ಕುಲೇಷನ್ ಬರುತ್ತೆ. ಆನ್ಸರ್ ಬಂದ್ಬಿಟ್ಟು 22 ಆಗಿರುತ್ತೆ. ನೆಕ್ಸ್ಟ್ ಕ್ವಶನು. ವೆನ್ ವಾಸ್ ದ ಸೆಲೆಬ್ರೇಟೆಡ್ ಪೇಷಂಟ್ ಸೇಫ್ಟಿ ಪ್ರೊಟೆಕ್ಷನ್ ಡೇ? ಪೇಷಂಟ್ ಸೇಫ್ಟಿ ಪ್ರೊಟೆಕ್ಷನ್ ಡೇನ ಯಾವಾಗ ಸೆಲೆಬ್ರೇಟ್ ಮಾಡ್ತೀರಿ ಅಂತ? 17 ಸೆಪ್ಟೆಂಬರ್, 27 ಸೆಪ್ಟೆಂಬರ್, 24 ಸೆಪ್ಟೆಂಬರ್, 20 ಸೆಪ್ಟೆಂಬರ್. ಆನ್ಸರ್ ಬಂದ್ಬಿಟ್ಟು 17 ಸೆಪ್ಟೆಂಬರ್. 17 ಸೆಪ್ಟೆಂಬರ್ ನಾವು ಪೇಷಂಟ್ ಸೇಫ್ಟಿ ಪ್ರೊಟೆಕ್ಷನ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ನೆಕ್ಸ್ಟ್ ಕ್ವಶನು. ಎ ಪೇಷಂಟ್ ಅಂಡರ್ಗೋಸ್ ಥೈರಾಯ್ಡೆಕ್ಟಮಿ ಶೋಸ್ ದ ಸಿಂಪ್ಟಮ್ಸ್ ಆಫ್ ಕಾರ್ಪಲ್ ಎಡಿಮಾ ಸ್ಪ್ಯಾಸಮ್. ಸೊ ವಿಚ್ ಮೆಡಿಕೇಷನ್ ಈಸ್ ಟು ಬಿ ಅಡ್ಮಿನಿಸ್ಟರ್ಡ್ ಫಾರ್ ದ ಪೇಷಂಟ್? ಪೇಷಂಟ್ಗೆ ಥೈರಾಯ್ಡೆಕ್ಟಮಿ ಆಗಿರುತ್ತೆ, ಆವಾಗ ಸಿಂಪ್ಟಮ್ಸು ಕಾರ್ಪಲ್ ಎಡಿಮಾ ಸ್ಪ್ಯಾಸಮ್ ಆಗುತ್ತೆ. ಆವಾಗ ನಾವು ಯಾವ ಮೆಡಿಕೇಷನ್ ಕೊಡ್ತೀವಿ ಅಂತ? ಕ್ಯಾಲ್ಶಿಯಂ ಕಾರ್ಬೋನೇಟ್, ಕ್ಯಾಲ್ಶಿಯಂ ಗ್ಲೂಕನೇಟ್, ಕ್ಯಾಲ್ಶಿಯಂ ಲ್ಯಾಕ್ಟೇಟ್, ಕ್ಯಾಲ್ಶಿಯಂ ಸಿಟ್ರೇಟ್. ಆನ್ಸರ್ ಬಂದ್ಬಿಟ್ಟು ಕ್ಯಾಲ್ಶಿಯಂ ಗ್ಲೂಕೋನೇಟ್ ಕೊಡ್ತೀವಿ. ಏನಕ್ಕೆ ಅಂತಂದರೆ
ಕ್ಯಾಲ್ಸಿಯಂ ಲೆವೆಲ್ ಇದರಲ್ಲಿ ಕಮ್ಮಿ ಆಗ್ತಾ ಇರುತ್ತೆ. ಕ್ಯಾಲ್ಸಿಯಂ ಲೆವೆಲ್ ಯಾವಾಗ ಕಮ್ಮಿ ಆಗುತ್ತೋ ಕಾರ್ಪಲ್ ಎಡಿಮಾ ಈ ಥರ ಸ್ಪ್ಯಾಸಮ್ ಎಲ್ಲ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನಾವು ಕ್ಯಾಲ್ಸಿಯಂ ಗ್ಲೂಕೋನೇಟ್ನ ಅಡ್ಮಿನಿಸ್ಟ್ರೇಷನ್ ಮಾಡ್ತೀವಿ. ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಎ ಪೇಷಂಟ್ ವಿತ್ ಡಯಾಬಿಟಿಸ್ mellitus is on regular insulin and insulin administered at morning 9 AM. So when was its peak level? ಅಂದರೆ ಮಾರ್ನಿಂಗ್ 9 AMಗೆ ಅಡ್ಮಿನಿಸ್ಟ್ರ್ ಮಾಡಿರ್ತೀವಿ ಡಯಾಬಿಟಿಕ್ ಪೇಷಂಟ್ಗೆ. ನೆಕ್ಸ್ಟ್ ಪೀಕ್ ಲೆವೆಲ್ ಅಂದರೆ ನೆಕ್ಸ್ಟ್ ಯಾವಾಗ ಅಡ್ಮಿನಿಸ್ಟ್ರೇಷನ್ ಮಾಡ್ತೀವಿ ಅಂತ ಪೀಕ್ ಲೆವೆಲ್ ಅಂತ ಕೇಳಿದರೆ 11:30 AM, 4 AM, 11:30 AM ಆಪ್ಷನ್ ಎ, ಆಪ್ಷನ್ ಬಿ 12 PM, ದೆನ್ ಆಪ್ಷನ್ ಸಿ 4 PM, ಆಪ್ಷನ್ ಡಿ 10:30 AM. ಆನ್ಸರ್ ಬಂದ್ಬಿಟ್ಟು ಬಿ ಆಗಿರುತ್ತೆ, 12 PMಗೆ. ಅಂದರೆ 9 ಗಂಟೆಗೆ ಅಡ್ಮಿನಿಸ್ಟ್ರೇಷನ್ ಮಾಡಿದ್ರೆ ಮತ್ತು 12 ಗಂಟೆಗೆ ಒಂದು ಸತಿ ಅಡ್ಮಿನಿಸ್ಟ್ರೇಷನ್, ಆವಾಗ ಪೀಕ್ ಲೆವೆಲ್ ಇರುತ್ತೆ, ಆ ಟೈಮಲ್ಲಿ ಅಡ್ಮಿನಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ನು. ಎ ಪೇಷಂಟ್ ವಿತ್ ಸರ್ಕಮ್ಫೆನ್ಷಿಯಲ್ ಬರ್ನ್ ಕಮ್ಸ್ ಟು ದ ಎಮರ್ಜೆನ್ಸಿ. ಸೊ ಎಮರ್ಜೆನ್ಸಿ ನರ್ಸ್ ಶುಡ್ ಬಿ ಅಸೆಸ್ಡ್ ಫಾರ್ ವಿಚ್ ಕಾಂಪ್ಲಿಕೇಶನ್? ಸರ್ಕಮ್ಫೆನ್ಷಿಯಲ್ ಬರ್ನ್ ಆಗಿರುತ್ತೆ, ಎಮರ್ಜೆನ್ಸಿ ಬರ್ತಾರೆ, ಆವಾಗ ಏನು ಅಸೆಸ್ ಮಾಡಬೇಕು ನರ್ಸು, ಯಾವ ಕಾಂಪ್ಲಿಕೇಶನ್ನ ಅಂತ ಕೇಳಿದ್ದಾರೆ. ಈಗ ನೆಕ್ಸ್ಟ್ ಈಗ ಕೆಲವೊಂದು ಆನ್ಸರ್ ಗೊತ್ತಿರೋವಂಥ ಆಪ್ಷನ್ಸ್ಗಳನ್ನು ನಾವು ಹಾಕಿರ್ತೀವಿ. ಕೆಲವೊಂದು ಮಿಕ್ಕಿರೋ ಆಪ್ಷನ್ಸು ಅಂದರೆ ಆ ರಿಲೇಟೆಡ್ ಕ್ವಶನ್ಸು ತುಂಬ ಆಪ್ಷನ್ ಸಿಕ್ಕಿಲ್ಲ ಅಂಥವನ್ನ ಕಮೆಂಟ್ ಮಾಡಿ, ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ. ಆಬ್ಸೆಂಟ್ ಪೆರಿಫೆರಲ್ ಪಲ್ಸ್. ಈ ಸರ್ಕಮ್ಫೆನ್ಷಿಯಲ್ ಬರ್ನ್ ಇದ್ದಾಗ ಅವರಿಗೆ ಪೆರಿಫೆರಲ್ ಪಲ್ಸು ಕೇಳಿಸಲ್ಲ. ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್. ವಿಚ್ ಬ್ಯಾಂಕ್ ಪ್ಲೇಸ್ ಎ ಪ್ರೈಮರಿ ಫಂಕ್ಷನ್ ಟು ಮ್ಯಾನೇಜ್ ಆ್ಯಂಡ್ ಗವರ್ನ್ ದ ಫೈನಾನ್ಷಿಯಲ್ ಸಿಸ್ಟಮ್ ಆಫ್ ದಿ ಕಂಟ್ರಿ ಆರ್ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಕೇಳಿದರೆ, ಅಂದರೆ ಯಾವುದು ಪ್ರೈಮರಿ ಫಂಕ್ಷನ್ನ ಮ್ಯಾನೇಜ್ ಮಾಡುತ್ತೆ ಅಂತ ಕೇಳಿದರೆ, ಅಂದರೆ ಇಂಡಿಯಾದು ಪ್ರೈಮರಿ ಫಂಕ್ಷನ್ ಎಲ್ಲ ಬ್ಯಾಂಕ್ ಕಂಟ್ರೋಲ್ದು ಯಾವುದು ಅಥಾರಿಟಿ? ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, RBI, SBI. ನೆಕ್ಸ್ಟ್ ಕ್ವಶನ್ ಆಪ್ಷನ್ನ ಕಮೆಂಟ್ ಮಾಡಿ. ಆನ್ಸರ್ ಬಂದ್ಬಿಟ್ಟು RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಎಲ್ಲ ಯಾವುದೇ ಬ್ಯಾಂಕ್ ಆದರೂ ಎಲ್ಲ ಬ್ಯಾಂಕ್ದು ಹೆಡ್ ಆಫ್ ದಿ ಬ್ಯಾಂಕ್ ಅಂತ ಹೇಳೋದಾದರೆ ನಾವು RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಡೆಫಿಷಿಯನ್ಸಿ ಡಿಸೀಸ್ ಆಫ್ ವಿಟಮಿನ್ ಡಿ ಇನ್ ದ ಚಿಲ್ಡ್ರನ್. ಚಿಲ್ಡ್ರನಲ್ಲಿ ಕೇಳಿರೋದು, ಅಡಲ್ಟ್ಸ್ ಅಲ್ಲ. ಡೆಫಿಷಿಯನ್ಸಿ ಡಿಸೀಸ್ ಇನ್ ದ ಚಿಲ್ಡ್ರನ್, ವಿಟಮಿನ್ ಡಿ. ಆಪ್ಷನ್ ಬಂದ್ಬಿಟ್ಟು ರಿಕೆಟ್ಸು, ಬೆರಿ ಆಸ್ಟಿಮಲೇಸಿಯಾ. ನೆಕ್ಸ್ಟ್ ಆಪ್ಷನ್ ಕಮೆಂಟ್ ಮಾಡಿ. ಆನ್ಸರ್ ಬಂದ್ಬಿಟ್ಟು ರಿಕೆಟ್ಸಿಯಾ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಐಡೆಂಟಿಫೈ ದ ಇಮೇಜ್. ಈ ಇಮೇಜ್ ನೋಡಿ ಯಾವುದು ಅಂತಕ್ಕೆ ನೋಡಿ. ಮೊನೋಪೋಲರ್ ಕಾರ್ಟ್ರಿ, ಹಾರ್ಮೋನಿಕ್ ಸ್ಕಾಲ್ಪೆಲ್ಲು, ಬೈಪೋಲರ್ ಕಾರ್ಟ್ರಿ, ಲೈಗೇಚರ್. ಆನ್ಸರ್ ಬಂದ್ಬಿಟ್ಟು ಬಿ, ಹಾರ್ಮೋನಿಕ್ ಸ್ಕಾಲ್ಪೆಲ್ ಆಗಿರುತ್ತೆ, ಹಾರ್ಮೋನಿಕ್ ಆರ್ಟ್ರಿ ಈ ಥರ ಬಂದಿರುತ್ತೆ. ನೆಕ್ಸ್ಟ್ ಕ್ವಶನ್. ಐಡೆಂಟಿಫೈ ದ ಇಮೇಜ್. ಇದು ಯಾವ ಇಮೇಜ್ ಅಂತ ಐಡೆಂಟಿಫೈ ಮಾಡಿ. ಮೋರಿಸ್ಸು, ಡಾಯಿನ್ಸು, ಜಾಲೀಸು, ಲೆಗನ್ ಬ್ಯಾಕ್. ಇಸ್ ದ ಜಾಲೀಸ್ ರಿಟ್ರಾಕ್ಟರ್ ಇದು. ನೆಕ್ಸ್ಟ್ ಕ್ವಶನ್. ಎ ಬ್ಲೇಡ್ ಶೋಸ್ ಎ as image and asking for the number of blade which is the laparotomy surgery. ಯಾವ ಬ್ಲೇಡ್ ಲ್ಯಾಪ್ರೋಟಮಿಲಿ ಯೂಸ್ ಮಾಡ್ತಾರೆ ಅಂತ ಈ ಇಮೇಜಲ್ಲಿ ನೋಡ್ಕೊಂಡು ಇದು ಮಾಡಿ. 12, 15, 23, 32 ಇದು 23 ನಂಬರ್ ಬ್ಲೇಡ್ ಆಗಿರುತ್ತೆ. ಆನ್ಸರ್ ಬಂದ್ಬಿಟ್ಟು ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಪೆಲ್ವಿಸ್ ನೋಡಿ. ಐಡೆಂಟಿಫೈ ದ ಇಮೇಜ್. ನೆಗಲ್ಸ್ ಪೆಲ್ವಿಸ್ಸು, ರೋಬರ್ಟ್ಸ್ ಪೆಲ್ವಿಸ್ಸು. ಯಾವ ಪೆಲ್ವಿಸ್ ಅಂತ ಇದು? ಆನ್ಸರ್ ಬಂದ್ಬಿಟ್ಟು ನೆಗಲ್ಸ್ ಪೆಲ್ವಿಸ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಐಡೆಂಟಿಫೈ ದ ಇಮೇಜ್ ಅಂತ ಫಾಲಿಸ್ ಕ್ಯಾಟೆಟರ್ ಎಲ್ಲರಿಗೂ ಗೊತ್ತಿರುತ್ತೆ. ನೆಕ್ಸ್ಟ್. ಐಡೆಂಟಿಫೈ ದ ಇಮೇಜ್. ಫಿಟೋಸ್ಕೋಪ್ ಇಸ್ ದ ರೈಟ್ ಆನ್ಸರ್. ದ ಫಿಟೋಸ್ಕೋಪು. ನೆಕ್ಸ್ಟ್ ಕ್ವಶನ್. Identify the non-absorbable suture. Polyglyctin, polypropylene, polyglycopron, chronic catgut. ಯಾವುದು ನಾನ್ ಅಬ್ಸರ್ಬಬಲ್ ಸೂಚರ್ ಅಂತ ಕೇಳಿದ್ದಾರೆ. ಆನ್ಸರ್ ಬಂದ್ಬಿಟ್ಟು ಪ್ರೊಪಿಲೈನ್ ಇಸ್ ದ ರೈಟ್ ಆನ್ಸರ್. ಇನ್ನು ಮಿಕ್ಕಿದವೆಲ್ಲ ಅಬ್ಸರ್ಬಬಲ್ ಸೂಚರ್ಸ್.
ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಇನ್ಕ್ಲೂಡೆಡ್ ಇನ್ ದ ನ್ಯಾಷನಲ್ ವೆಕ್ಟರ್ ಬಾರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್? ಇದರಲ್ಲಿ ಯಾವುದು ನ್ಯಾಷನಲ್ ವೆಕ್ಟರ್ ಬಾರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮಲ್ಲಿ ಇನ್ಕ್ಲೂಡ್ ಆಗಲ್ಲ? ಮಲೇರಿಯಾ, ಡೆಂಗ್ಯೂ, ಪ್ಲೇಗ್, ಫೈಲೇರಿಯಸಿಸ್. ಆನ್ಸರ್ ಬಂದ್ಬಿಟ್ಟು ಪ್ಲೇಗ್ ನ್ಯಾಷನಲ್ ವೆಕ್ಟರ್ ಬಾರ್ನಲ್ಲಿ ಇನ್ಕ್ಲೂಡ್ ಆಗಲ್ಲ, ಏಕೆಂದರೆ ಇದು ವೆಕ್ಟರ್ ಬಾರ್ನ್ ಇದರಲ್ಲಿ ಇನ್ಕ್ಲೂಡ್ ಆಗಲ್ಲ, ಏಕೆಂದರೆ ಇದು ರನ್ನಿಂಗ್ ಇದರಲ್ಲಿ ಬರುತ್ತೆ. ಮಲೇರಿಯಾ, ಡೆಂಗ್ಯೂ ಇವೆಲ್ಲ ವೆಕ್ಟರ್ ಬಾರ್ನ್ ಡಿಸೀಸಲ್ಲಿ ಇನ್ಕ್ಲೂಡ್ ಆಗ್ತವೆ. ದೆನ್ ನೆಕ್ಸ್ಟ್ ಕ್ವಶನ್, ದ ಎಂಡೆಮಿಕ್ ಡಿಸೀಸ್ ದಟ್ ಅಕರ್ಸ್ ಎವರಿ 4 year ಆಫ್ ಎ ಇಂಟರ್ವಲ್ ಈಸ್ ಕಾಲ್ಡ್ ಆಸ್? ಎವ್ರಿ 4 years ಒಂದ್ಸತಿ ಎಂಡೆಮಿಕ್ ಡಿಸೀಸ್ ಬರ್ತಾ ಇದ್ರೆ ಅದೇನಂತಾರೆ? ಸೆಕ್ಯುಲರ್ ಟ್ರೆಂಡ್, ಪೀರಿಯೋಡಿಕ್ ಟ್ರೆಂಡ್, ಸೈಕ್ಲಿಕ್ ಟ್ರೆಂಡ್, ಸೀಸನಲ್ ಟ್ರೆಂಡ್. ಯಾವುದು ರೈಟ್ ಆನ್ಸರ್? ಆನ್ಸರ್ ಬಂದ್ಬಿಟ್ಟು ಸಿ, ಸೈಕ್ಲಿಕ್ ಟ್ರೆಂಡ್. ಎವ್ರಿ 4 years ಅಂದರೆ ರಿಪೀಟ್ ಆಗ್ತಾ ಇರುತ್ತೆ, ಸೈಕ್ಲಿಕ್ ರೊಟೇಷನ್ಸ್. ನೆಕ್ಸ್ಟ್ ಕ್ವಶನ್, ಐರನ್ ಆ್ಯಂಡ್ ಫೋಲಿಕ್ ಆ್ಯಸಿಡ್ ಫಾರ್ ಪ್ರೆಗ್ನೆಂಟ್ ಲೇಡಿ ಎಷ್ಟು ಡೋಸ್ ಕೊಡ್ತೀವಿ ಅಂತ ಕೇಳಿದ್ರು. ಆ್ಯಕ್ಚುಲಿ ನೆಕ್ಸ್ಟ್ ಆಪ್ಷನ್ಸ್ ಯಾವ್ಯಾವ ಆಪ್ಷನ್ಸ್ ಇದ್ದಾವೆ ಕೇಳಿದ್ರು, ಅವನ್ನೆಲ್ಲ ಕಮೆಂಟ್ ಮಾಡಿ. ಆನ್ಸರ್ ಬಂದ್ಬಿಟ್ಟು 60 mg ಐರನ್ ಪ್ಲಸ್ 500 ಮೈಕ್ರೋಗ್ರಾಮ್ ಫೋಲಿಕ್ ಆ್ಯಸಿಡ್ ಪ್ರೆಗ್ನೆನ್ಸಿ ಟೈಮಲ್ಲಿ ಅಡ್ಮಿನಿಸ್ಟ್ರೇಷನ್ ಮಾಡ್ತೀವಿ. ದೆನ್ ನೆಕ್ಸ್ಟ್ ಕ್ವಶನ್, ವಿಚ್ ಒನ್ ಈಸ್ ದ ಪ್ರೈಮರಿ ಪ್ರಿವೆನ್ಷನ್ ಫಾರ್ ಸರ್ವೈಕಲ್ ಕ್ಯಾನ್ಸರ್? ಸರ್ವೈಕಲ್ ಕ್ಯಾನ್ಸರ್ಗೆ ಪ್ರೈಮರಿ ಪ್ರಿವೆನ್ಷನ್ ಯಾವುದು ಅಂತ ಕೇಳಿದರೆ ಪ್ಯಾಪ್ಸ್ಮಿಯರು, HPV ವ್ಯಾಕ್ಸಿನ್ನು. ಇನ್ನೆರಡು ಆಪ್ಷನ್ ಕಮೆಂಟ್ ಮಾಡಿ. ಆನ್ಸರ್ ಬಂದ್ಬಿಟ್ಟು HPV ವ್ಯಾಕ್ಸಿನ್ ಪ್ರೈಮರಿ ಪ್ರಿವೆನ್ಷನಲ್ಲಿ. ಪ್ಯಾಪ್ಸ್ಮಿಯರ್ ಇವೆಲ್ಲ ಏನಕ್ಕೆ ಬರಲ್ಲ ಅಂತ ಅಂದರೆ, ಪ್ಯಾಪ್ಸ್ಮಿಯರ್ ಇದು ಸೆಕೆಂಡರಿ ಡಯಾಗ್ನೋಸಿಸ್ ಆಗುತ್ತೆ. ಸ್ಕ್ರೀನಿಂಗ್ ಆ್ಯಂಡ್ ಡಯಾಗ್ನೋಸಿಸ್ ಈಸ್ ದ ಸೆಕೆಂಡರಿ ಪ್ರಿವೆನ್ಷನ್ ಆಫ್ ದಿ. ನೆಕ್ಸ್ಟ್ ಕ್ವಶನು, ದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷನ್ ಸೆಂಟರ್ ಈಸ್ ಲೊಕೇಟೆಡ್ ಅಟ್? ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷನ್ ಸೆಂಟರ್ ಎಲ್ಲಿದೆ ಅಂತ ಕೇಳಿದ್ದಾರೆ. ಹೈದರಾಬಾದಲ್ಲಿ. ಆಪ್ಷನ್ಸ್ ಕಮೆಂಟ್ ಮಾಡಿ. ದ ಡಿಸೀಸ್ ವಿಚ್ ಕಾಸ್ಡ್ ಬೈ ಎ ರ್ಯಾಟ್ ಫ್ಲೇ. ಆನ್ಸರ್ ಬಂದ್ಬಿಟ್ಟು ಮೌರಿನ್ ಟೈಫಸ್. ಮೌರಿನ್ ಟೈಫಸ್ಸು ರ್ಯಾಟ್ ಫ್ಲೈನ ಇದು ಮಾಡುತ್ತೆ. ಮೌರಿಸ್ ಟೈಫಸ್, ರ್ಯಾಟ್ ಫ್ಲೈಯಿಂದ ಮೌರಿಸ್ ಟೈಫಸ್ ಡಿಸೀಸ್ ಬರುತ್ತೆ. ಸರಿ. ನೆಕ್ಸ್ಟ್ ಕ್ವಶನ್, ಸ್ಕ್ರೀನಿಂಗ್ ಆಫ್ ದಿ ಡಿಪ್ರೆಷನ್ ಅಟ್ ಕಮ್ಯುನಿಟಿ ಲೆವೆಲ್ ಈಸ್ ಎಕ್ಸಾಂಪಲ್ ಆಫ್ ವಿಚ್ ಲೆವೆಲ್ ಆಫ್ ಪ್ರಿವೆನ್ಷನ್? ಸ್ಕ್ರೀನಿಂಗ್ ಆವಾಗಲೇ ಹೇಳಿದೆ, ಪ್ರೈಮರಿ ಪ್ರಿವೆನ್ಷನ್, ಪ್ರೈಮೋಡಿಯಲ್ ಪ್ರಿವೆನ್ಷನ್, ಟರ್ಷರಿ ಪ್ರಿವೆನ್ಷನ್, ಸೆಕೆಂಡರಿ ಪ್ರಿವೆನ್ಷನ್. ಆನ್ಸರ್ ಬಂದ್ಬಿಟ್ಟು ಡಿ, ಸೆಕೆಂಡರಿ ಪ್ರಿವೆನ್ಷನ್. ಸ್ಕ್ರೀನಿಂಗ್ ಆ್ಯಂಡ್ ಡಯಾಗ್ನೋಸಿಸ್ ಈಸ್ ಸೆಕೆಂಡರಿ ಪ್ರಿವೆನ್ಷನ್. ವ್ಯಾಕ್ಸಿನೇಷನ್, ಅರ್ಲಿ ಡಿಟೆಕ್ಷನ್ಸ್ ಇವೆಲ್ಲ ಇರ್ತಾವಲ್ಲ ಪ್ರೈಮರಿ ಪ್ರಿವೆನ್ಷನ್. ಇನ್ನು ರಿಹ್ಯಾಬಿಲಿಟೇಷನ್ನು ಇವೆಲ್ಲ ಬರ್ತಾವಲ್ಲ ಅವು ಟರ್ಷರಿ ಪ್ರಿವೆನ್ಷನ್. ನೆನ್ಪಿಟ್ಕೊಂಡ್ರೆ ಪ್ರೈಮೋಡಿಯಲ್ ಅಂತಂದರೆ ಇನ್ನು ಆನ್ಸೆಟ್ ಬಿಫೋರ್ ಗೊತ್ತೇ ಇರೋಲ್ಲ, ಆ ಮುಂಚೆನೇ ನಾವೇನು ಬರೋಕ್ಕಿಂತ ಮುಂಚೆನೇ ನಾವು ಅಡ್ವಾನ್ಸಾಗೆ ನಾವು ಎಲ್ಲ ಪ್ರಿವೆನ್ಷನ್ ಮಾಡ್ಕೊತೀವಿ, ಅದು ಪ್ರೈಮೋಡಿಯಲ್ ಪ್ರಿವೆನ್ಷನ್. ನೆಕ್ಸ್ಟ್ ಕ್ವಶನು, ವಿಚ್ ಈಸ್ ದ ಫಾಲೋಯಿಂಗ್ ವಿಟಮಿನ್ ಈಸ್ ಯೂಸ್ಫುಲ್ ಟು ಮ್ಯಾನೇಜ್ ಆಫ್ ಎ ಪ್ರೆಗ್ನೆನ್ಸಿ ಇಂಡ್ಯೂಸ್ಡ್ ಹೈಪರ್ಟೆನ್ಷನ್? ಆಸ್ಕಾರ್ಬಿಕ್ ಆ್ಯಸಿಡ್, ವಿಟಮಿನ್ ಇ, ಕ್ಯಾಲ್ಶಿಯಮ್ ಆ್ಯಂಡ್ ಫೋಲಿಕ್ ಆ್ಯಸಿಡ್. ಆನ್ಸರ್ ಬಂದ್ಬಿಟ್ಟು ವಿಟಮಿನ್ ಇ. ನೆಕ್ಸ್ಟ್ ಕ್ವಶನ್, ದ ನೈಟ್ ಬ್ಲೈಂಡ್ನೆಸ್ ಈಸ್ ಕಾಸ್ಡ್ ಬೈ ವಿಚ್ ವಿಟಮಿನ್? ವಿಟಮಿನ್ ಎ, ವಿಟಮಿನ್ ಡಿ, ವಿಟಮಿನ್ ಇ, ವಿಟಮಿನ್ ಕೆ. ಆನ್ಸರ್ ಬಂದ್ಬಿಟ್ಟು ಎ, ವಿಟಮಿನ್ ಎ. An alcoholic patient shows the symptoms of weak vernix encephalopathy. So which vitamin deficiency is seen in this patient? ಆಲ್ಕೋಹಾಲಿಕ್ ಪೇಷಂಟ್ಗೆ ವರ್ನಿಕ್ಸ್ ಎನ್ಸೆಫಾಲಪತಿ ಆಗಿದೆ. ಅದು ಯಾವ ವಿಟಮಿನ್ ಡೆಫಿಷಿಯನ್ಸಿ ಆದಾಗ ವರ್ನಿಕ್ಸ್ ಎನ್ಸೆಫಾಲಪತಿ ಬರುತ್ತೆ ಆಲ್ಕೋಹಾಲಿಕ್ ಪೇಷಂಟ್ಸಲ್ಲಿ ಅಂತ ಕೇಳಿದರೆ, ನಿಯಾಸಿನ್ನು, ಥಯಾಮಿನ್ನು, ಫೋಲಿಕ್ ಆ್ಯಸಿಡು, ರೈಬೋಫ್ಲೋವಿನ್. ಆನ್ಸರ್ ಬಂದ್ಬಿಟ್ಟು ಥಯಾಮಿನ್. Thiamine is the right answer. Next question. A female comes on the first antenatal visit at 10 weeks and she state that she already have 2 earlier pregnancy that was delivered 3 years ago. In that one, baby delivers at 36 weeks and another is delivered at 39 weeks. So what is the GTPL score? ಇಲ್ಲಿ ಕೇಳಿದ್ರೆ ಏನು, ಫಿಮೇಲ್ ಆಂಟಿನೇಟಲ್ ಚೆಕಪ್ಗೆ ಬಂದಿದ್ದಾರೆ. ಆಂಟಿನೇಟಲ್ ಅಂದರೆ ಆಲ್ರೆಡಿ ಒಂದು ಆಗಿರುತ್ತೆ, ಜೀವನ ಅಂತ ಕನ್ಸಿಡರ್ ಆಗುತ್ತೆ. ದೆನ್ 10 ವೀಕಲ್ಲಿ ಬಂದಿದ್ದಾರೆ.
ಶಿ ಸ್ಟೇಟ್ ದಟ್ ಅಂದರೆ ಟೂ ಅರ್ಲಿ ಪ್ರೆಗ್ನೆನ್ಸಿ ಆಗಿದ್ದಾವೆ, ಅಂದರೆ ಡೆಲಿವರಿ ಆಗಿದ್ದಾವೆ ಕೂಡ 3 ಇಯರ್ಸ್ ಮುಂಚೆನೇ. ಒಂದು ಬೇಬಿ ಬಂದ್ಬಿಟ್ಟು 36 ವೀಕಿಗೆ ಒಂದ್ಸತಿ 36 ವೀಕಲ್ಲಿ ಡೆಲಿವರಿ ಆಗುತ್ತೆ, ಇನ್ನೊಂದು ಬಂದ್ಬಿಟ್ಟು 39 ವೀಕಲ್ಲಿ ಡೆಲಿವರಿ ಆಗಿದೆ. ಸೊ ಆವಾಗ ಈ ಪ್ರೆಸೆಂಟಿಗೆ ಬಂದಿರೋದಕ್ಕೆ ನಮ್ಮದು ಸ್ಕೋರ್ ಎಷ್ಟು ಅಂತ ಕೇಳಿದರೆ ಆನ್ಸರ್ ಬಂದ್ಬಿಟ್ಟು 31102. ಅಂದರೆ ಗ್ರಾವಿಡ, ಪ್ಯಾರಾ, ಲೈವ್ ಬರ್ತು, ಅಬಾರ್ಷನ್ನು ಈ ಥರ ಬರುತ್ತೆ, ಪ್ಯಾರಿಟಿ ಇವೆಲ್ಲ ಟರ್ಮು. ಗ್ರಾವಿಡ, ಪ್ಯಾರಾ, ಲೈವ್ ಬರ್ತು, ಅಬಾರ್ಷನ್ನು, ದೆನ್ ಟರ್ಮ್ ಇವೆಲ್ಲ ಬರ್ತವೆ. ಇವು ನೋಡಿಕೊಂಡು ಆನ್ಸರ್ ಮಾಡಿ. ನೆಕ್ಸ್ಟ್ ಕ್ವಶನು. ಎ ಪೇಷಂಟ್ ಕಮ್ಸ್ ಇನ್ ಎಮರ್ಜೆನ್ಸಿ ವಿತ್ ಬರ್ನ್ಸ್ ಒನ್ ಅಪ್ಪರ್ ಆರ್ಮ್ ಆ್ಯಂಡ್ ಫುಲ್ ಬ್ಯಾಕ್. ಸೊ ಅಕಾರ್ಡಿಂಗ್ ಟು ದ ರೂಲ್ ಆಫ್ 9 ಕ್ಯಾಲ್ಕುಲೇಟ್ ದ ಬರ್ನ್ ಏರಿಯಾ ಇನ್ ಪರ್ಸೆಂಟೇಜ್. ಎಮರ್ಜೆನ್ಸಿ ಡಿಪಾರ್ಟ್ಮೆಂಟಿಗೆ ಬರ್ನ್ ಆಗಿರೋ ಪೇಷಂಟ್ ಬಂದಿದೆ, ಒಂದು ಅಪ್ಪರ್ ಆರ್ಮ್ ಅಂದರೆ ಒಂದು ಹ್ಯಾಂಡು ಫುಲ್ ಬರ್ನ್ ಆಗಿದೆ, ಆಮೇಲೆ ಬ್ಯಾಕ್ ಫುಲ್ ಬರ್ನ್ ಆಗಿದೆ. ಆವಾಗ ಕ್ಯಾಲ್ಕುಲೇಟ್ ರೂಲ್ ಆಫ್ 9 ಅಕಾರ್ಡಿಂಗ್ ಟು ರೂಲ್ ಆಫ್ 9 ಪ್ರಕಾರ ಎಷ್ಟು ಆನ್ಸರ್ ಅಂತ ಕೇಳಿದರೆ ಸ್ಕೋರ್ ಎಷ್ಟು ಬರುತ್ತೆ ಅಂತ. ಪರ್ಸೆಂಟೇಜ್ ಆಫ್ ಟೋಟಲ್ ಪರ್ಸೆಂಟೇಜ್ ಆಫ್ ಬರ್ನ್ ಏರಿಯಾ 18%, 9%, 27%, 36%. ಆನ್ಸರ್ ಬಂದ್ಬಿಟ್ಟು 27%. ಏನಕ್ಕೆ ಅಂತಂದರೆ ಒಂದು ಬ್ಯಾಕ್ ಫುಲ್ ಬಂದು 18 ಸ್ಕೋರ್ ಕೊಡ್ತೀವಿ, ಫ್ರಂಟ್ ಟು ಬ್ಯಾಕ್ ಅಬ್ಡಮೆನ್ ಏರಿಯಾ ಆಗಿರ್ಬೋದು, ಬ್ಯಾಕ್ ಆಗಿರ್ಬೋದು, ಎರಡಕ್ಕೂ 18 ಅಂತ ಕೊಡ್ತೀವಿ. ಒನ್ ಆರ್ಮ್ಗೆ ಆದರೆ 18, ಒನ್ ಆರ್ಮ್ಗಾದರೆ 9 ಅಂತ ಕನ್ಸಿಡರ್ ಮಾಡ್ತಾಯಿರ್ತೀವಿ. ಸೊ ಅಲ್ಲಿಗೆ 18 + 9 27. ಆನ್ಸರ್ ಇಸ್ ದ ರೈಟ್ ಆನ್ಸರ್ ಇಸ್ ದ ಸಿ, 27. ನೆಕ್ಸ್ಟ್ ಕ್ವಶನು. ದ ವಾಲ್ಯೂಮ್ ಆಫ್ ಅಮ್ನಿಯೋಟಿಕ್ ಫ್ಲೂಯಿಡ್ ಅಟ್ ಅ ಏಜ್ ಆಫ್ 36 ವೀಕ್ ಜೆಸ್ಟೇಷನ್. ಅಮ್ನಿಯೋಟಿಕ್ ಫ್ಲೂಯಿಡ್ 36 ವೀಕ್ ಜೆಸ್ಟೇಷನಲ್ಲಿ ಅಮ್ನಿಯೋಟಿಕ್ ಫ್ಲೂಯಿಡ್ ವಾಲ್ಯೂಮ್ ಎಷ್ಟಿರುತ್ತೆ ಕೇಳಿದರೆ 400 ml, 800 ml, 1000 ml, 200 ml. ಆನ್ಸರ್ ಬಂದ್ಬಿಟ್ಟು 1000 ml 36 ವೀಕಲ್ಲಿ ಅಮ್ನಿಯೋಟಿಕ್ ವಾಲ್ಯೂಮ್ದು ಇರುತ್ತೆ. ನೆಕ್ಸ್ಟ್ ಕ್ವಶನು. ವಿಚ್ ಒನ್ ಡಿಸ್ಇನ್ಫೆಕ್ಟೆಂಟ್ ಸೊಲ್ಯೂಷನ್ ಶುಡ್ ಬಿ ಯೂಸ್ಡ್ ಟು ಕ್ಲೀನ್ COVID-19 ಪೇಷಂಟ್ ಲಿನನ್. ಹೈಪೋಕ್ಲೋರೈಡ್ ಸೊಲ್ಯೂಷನಲ್ಲಿ ಕೋವಿಡ್ ಪೇಷಂಟ್ಸ್ದ ಕ್ಲೀನ್ ಮಾಡ್ತಾರೆ. ಆಪ್ಷನ್ಸ್ ಕಮೆಂಟ್ ಮಾಡಿ. ನೆಕ್ಸ್ಟ್ ಆಪ್ಷನ್ಸ್ ಏನೇನಿದೆ, ಯಾವ ಬಿಟ್ಟಿದ್ದೀವಿ ಅವನ್ನ. ನೆಕ್ಸ್ಟ್ ಕ್ವಶನ್. ಎ ಪೇಷಂಟ್ ಹ್ಯಾವ್ ಬ್ಲಿಸ್ಟರ್ wound ಡ್ಯೂ ಟು ದ ಕೆಮಿಕಲ್ ಬರ್ನ್. ಸೊ ವಾಟ್ ಈಸ್ ದ ಪ್ರೈಮರಿ ಇಂಟರ್ವೆನ್ಷನ್ ಫಾರ್ ದಿಸ್ ಕಂಡೀಷನ್? ಬ್ಲಿಸ್ಟರ್ wound ಆಗಿದೆ ಕೆಮಿಕಲ್ ಬರ್ನಿಂದ, ಅದಕ್ಕೆ ಪ್ರೈಮರಿ ಇಂಟರ್ವೆನ್ಷನ್ ಏನು ಮಾಡ್ತೀಯಾ ಅಂತ. ವಾಶ್ ದ wound ವಿತ್ ಅ ಕಾಪಿಯಸ್ ಅಮೌಂಟ್ ಆಫ್ ವಾಟರ್, ಅಡ್ಮಿನಿಸ್ಟರ್ 20 ml ನಾರ್ಮಲ್ ಸಲೈನ್, ಕ್ಲೀನ್ ದ wound ಕವರ್ ವಿತ್ ಆಂಟಿಬಯೋಟಿಕ್ ಸೊಲ್ಯೂಷನ್. ನೋ ಇಂಟರ್ವೆನ್ಷನ್ ಅಂಟಿಲ್ ದ ಐಡೆಂಟಿಫಿಕೇಷನ್ ಆಫ್ ಕೆಮಿಕಲ್. ಆನ್ಸರ್ ಬಂದ್ಬಿಟ್ಟು ವಾಶ್ ದ wound ವಿತ್ ಕಾಪಿಯಸ್ ಅಮೌಂಟ್ ಆಫ್ ವಾಟರಲ್ಲಿ ಫಸ್ಟ್ ವಾಶ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್. ಎ ಪರ್ಸನ್ ಫೀಲ್ ದ ಪೇನ್ ವೆನ್ ಹಿ ಓಪನ್ ದ ಡೋರ್ ಆಫ್ ಎ ಗ್ಯಾರೇಜ್ ಆ್ಯಂಡ್ ದ ಪೇಷಂಟ್ said that he continues use corticosteroid. So what is the main effect of the corticosteroid to develop pain? ಕಾರ್ಟಿಕೋಸ್ಟೆರಾಯ್ಡ್ ತೊಗೊಳೋದ್ರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಪೇಯ್ನ್ ಬರೋಕ್ಕೆ? ಆಸ್ಟಿಯೋಪೊರೋಸಿಸ್ ಆಗೋದ್ರಿಂದ ಪೇಯ್ನ್ ಜಾಸ್ತಿ ಆಗುತ್ತೆ. ಕಾರ್ಟಿಕೋಸ್ಟೆರಾಯ್ಡ್ಸ್ ಆಲ್ಮೋಸ್ಟ್ ಬಾಡಿಗೆ ಹಾರ್ಮ್ಫುಲ್ ಆಗಿರುತ್ತೆ. ಇದು ಸರ್ಟನ್ ಕಂಡೀಷನ್ ಮಾತ್ರ, ಡಿಸೀಸ್ ಕಂಡೀಷನ್ಸ್ ಮಾತ್ರ ಯೂಸ್ ಮಾಡಬೇಕು. ಆಸ್ಟಿಯೋಪೊರೋಸಿಸ್ ಆಗೋದ್ರಿಂದ ಪೇಯ್ನ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಕ್ವಶನು. ಫೈಂಡ್ ಅ ಕ್ವಶನ್ ಮಾರ್ಕ್ 1, 1, 2, 3, 5, 18, 8, 13. ಆನ್ಸರ್ ಬಂದ್ಬಿಟ್ಟು ಬಿ 21. ಇದು ಹೆಂಗೆ ಅಂತ ಅಂದರೆ ಇದು ಆಪ್ಟಿಟ್ಯೂಡ್ ಕ್ವಶನ್ಸು. ಈಗ ಒಂದಲ್ಲ ಒಂದು ಕೂಡಿದರೆ 2, 2 1 ಕೂಡಿದರೆ 3, ಮತ್ತು 2 3 ಕೂಡಿದರೆ 5, 3 5 ಕೂಡಿದರೆ 8, 5 8 ಕೂಡಿದರೆ 13, ಹಂಗೆ 13 + 8 ಕೂಡಿದರೆ 21. ಆನ್ಸರ್ ಬಂದ್ಬಿಟ್ಟು ಬಿ. ನೆಕ್ಸ್ಟ್ ಕ್ವಶನು. ವಿಚ್ ಪಿಕ್ಚರ್ ಈಸ್ ಆನ್ ದ ಬ್ಯಾಕ್ ಆಫ್ ದಿ 2000 ನೋಟ್? ಈ 2000 ನೋಟಲ್ಲಿ ಈ ಪಿಕ್ಚರ್ ಇದೆಯಲ್ಲ, ಈ ಪಿಕ್ಚರ್ ಏನು ಇಂಡಿಕೇಟ್ ಮಾಡುತ್ತೆ? ಟೈಗರು, ಮಹಾತ್ಮ ಗಾಂಧೀಜಿ ಆ್ಯಂಡ್ ಮಂಗಳಯಾನ
ಸಂಚಿಸ್ 2 ಆನ್ಸರ್ ಬಂದ್ಬಿಟ್ಟು ಮಂಗಳಯಾನ. ಆ ಸ್ಯಾಟಲೈಟ್ ನೋಡಿದ ತಕ್ಷಣ ಗೊತ್ತಾಗುತ್ತೆ. ನೆಕ್ಸ್ಟ್ ಕ್ವಶನ್, ವಿಚ್ ಕೋವಿಡ್ ವ್ಯಾಕ್ಸಿನ್ ಇನ್ಯಾಕ್ಟಿವೇಟೆಡ್ ಆಲ್ ವೈರಲ್ ವ್ಯಾಕ್ಸಿನ್? ಕೋವ್ಯಾಕ್ಸಿನ್. ಆನ್ಸರ್ ಬಂದ್ಬಿಟ್ಟು ಕೋವ್ಯಾಕ್ಸಿನ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ಸ್ ಆಪ್ಷನ್ಸ್ ಏನೇನಿದಾವೆ ಕಮೆಂಟ್ ಮಾಡಿ. ಕೋವ್ಯಾಕ್ಸಿನ್ ಈಸ್ ದ ಇಂಡಿಯಾಸ್ ಫಸ್ಟ್ ಇಂಡಿಜಿಯಸ್ ಹೋಲ್ ವೇರಿಯನ್ inactivated vaccine for the treatment of the highly infectious disease COVID-19. Next question. A patient is on heparin therapy, so what examination should be done for analysis of best effect of heparin? Heparin therapy ಕೊಡ್ತಿರ್ತೀವಿ, heparin ಎಫೆಕ್ಟ್ನ ನೋಡೋಕ್ಕೆ ಯಾವ್ದು ಬೆಸ್ಟ್ ಮೆಥಡ್ ಅಂತ ಕೇಳಿದ್ದಾರೆ. ಪ್ರೋಥ್ರೋಂಬಿನ್ ಟೈಮು, ಪಾರ್ಷಿಯಲ್ ಥ್ರೋಂಬೋಪ್ಲಾಸ್ಟಿನ್ ಟೈಮ್ ಯಾವ್ದು ಆನ್ಸರ್ ಅಂತ ಕೇಳಿದ್ರೆ ಪಾರ್ಷಿಯಲ್ ಥ್ರೋಂಬೋಪ್ಲಾಸ್ಟಿನ್ ಟೈಮ್ನ ನೋಡಬೇಕಾಗುತ್ತೆ. All of the following help in the absorption of iron except citrus fruits, sprouts, curd, anemia. ಆನ್ಸರ್ ಬಂದ್ಬಿಟ್ಟು ಕರ್ಡ್ ಐರನ್ ಅಬ್ಸಾರ್ಪ್ಷನಲ್ಲಿ ಏನು ಹೆಲ್ಪ್ ಮಾಡಲ್ಲ, ಬಟ್ ಈ ಮೂರು ಏನಿರ್ತಾವಲ್ಲ ಅವು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್, ಐಡೆಂಟಿಫೈ ದ ಇಮೇಜ್. ಟ್ರೈಕೋಮೋನಿಯಸ್, ವೆಜೈನಲ್ ಕ್ಯಾಂಡಿಡಿಯಾಸಿಸ್, ಬ್ಯಾಕ್ಟೀರಿಯಲ್ ವೆಜೈನೋಸಿಸ್. ಆನ್ಸರು ವೆಜೈನಲ್ ಕ್ಯಾಂಡಿಡಿಯಾಸಿಸ್. ನೆಕ್ಸ್ಟ್ ಕ್ವಶನ್, ದ ಮೋಸ್ಟ್ ಕಾಮನ್ ಕಾಸ್ ಆಫ್ ಚೈಲ್ಡ್ ಮಾರ್ಟಾಲಿಟಿ ವರ್ಲ್ಡ್ ವೈಡಲ್ಲಿ ಚೈಲ್ಡ್ ಮಾರ್ಟಾಲಿಟಿಗೆ ಕಾಸ್ ಏನು ಅಂತ ಕೇಳಿದರೆ ಡಯೇರಿಯಾ, ನಿಮೋನಿಯಾ, ಆಬ್ಸ್ಟೆಟಿಕಲ್ ಹೆಮರೇಜ್. ಆನ್ಸರ್ ಬಂದ್ಬಿಟ್ಟು ನಿಮೋನಿಯಾ ಆಗಿರುತ್ತೆ. ವರ್ಲ್ಡ್ ವೈಡಲ್ಲಿ ನಿಮೋನಿಯಾ. The syrup lactose in the patient with the liver cirrhosis ಏನಕ್ಕೆ? ಪ್ರಿವೆಂಟ್ ಹೆಪಾಟಿಕ್ ಎನ್ಸೆಫಾಲೋಪತಿ. ನೆಕ್ಸ್ಟ್ ಆಪ್ಷನ್ಸ್ ಕಮೆಂಟ್ ಮಾಡಿ. ಆನ್ಸರ್ ಬಂದ್ಬಿಟ್ಟು ಪ್ರಿವೆಂಟ್ ಹೆಪಾಟಿಕ್ ಎನ್ಸೆಫಾಲೋಪತಿ. ನೆಕ್ಸ್ಟ್ ಕ್ವಶನ್, ದ ಕಾಂಟ್ರಾಸೆಪ್ಟಿವ್ ಡಿವೈಸ್ ಕಾಪರ್ ಟಿ 380A ಯೂಸ್ಡ್ ಫಾರ್ ಹೌ ಮಚ್ ಇಯರ್? ಕಾಪರ್ ಟಿ 380Aನ ಎಷ್ಟು ವರ್ಷ ಯೂಸ್ ಮಾಡ್ತೀವಿ ಅಂತ ಕೇಳಿದ್ದಾರೆ. 5 years, 7 years, 3 years, 10 years. ಆಪ್ಷನ್ ಆನ್ಸರು 10 years ಒಂದ್ಸತಿ ಯೂಸ್ ಮಾಡ್ತೀವಿ. ದ ಅನದರ್ ನೇಮ್ ಆಫ್ ಅಂಬಲಿಕಲ್ ಕಾರ್ಡ್ ಫಿನಿಸ್. ಓಕೆ. ನೆಕ್ಸ್ಟ್ ಕ್ವಶನ್, ದ ಪ್ರೆಗ್ನೆಂಟ್ ಫೀಮೇಲ್ ಅಟ್ 40 weeks of gestation done NST and represent increased fetal heart rate for 15 seconds from baseline. So identify which result of test: positive, negative, non-reactive and reactive. 40 weeks ಆಫ್ ಜೆಸ್ಟೇಷನಲ್ಲಿ NST ಮಾಡ್ತಿದ್ದಾರೆ. ಆವಾಗ ಫೀಟಲ್ ಹಾರ್ಟ್ ರೇಟ್ ಬಂದ್ಬಿಟ್ಟು 15 ಸೆಕೆಂಡ್ಸಿಗೆ ತೋರಿಸ್ತಾ ಇದೆ. ಬೇಸ್ಲೈನ್ ಎಡಿಕ್ವೇಷನ್ ರಿಸಲ್ಟ್ ಏನು ಅಂತ ಕೇಳಿದ್ದಾರೆ. ರಿಸಲ್ಟ್ ಬಂದ್ಬಿಟ್ಟು ನೆಗೆಟಿವ್, ಏನು ಪ್ರಾಬ್ಲಮ್ ಇಲ್ಲ ಅಂತ. ಎ ಪೇಷಂಟ್ ಟ್ರಾನ್ಸ್ಫರ್ ಟು ದ ಲೇಬರ್ ರೂಮ್ and the nurse identified that the patient in the first stage of labor. So when was the nurse document the progress of labor irrespective of cervical dilatation? Cervical dilatation ಯಾವಾಗ ಇದಾಗುತ್ತೆ ಅಂತ ಕೇಳಿದ್ದಾರೆ. ಫೈನಲ್ 4 cm, 5 cm, 7 cm, 10 cm. ಆನ್ಸರ್ ಬಂದ್ಬಿಟ್ಟು 4 cm ಆಫ್ ದಿ ಡೈಲಟೇಷನ್. Next question, a patient is on the first stage of labor receiving a 10 units of oxytocin and have 3 cm cervical dilatation with the uterine contraction of a 70 second longer than. What is the priority intervention for this patient? Patient labor room ಅಲ್ಲಿ ಇದ್ದಾರೆ, ಅವರಿಗೆ 10 units ಆಕ್ಸಿಟೋಸಿನ್ ಕೊಟ್ಟಿದ್ದಾರೆ, 3 cm ಡೈಲಿಟೇಷನ್ ಸರ್ವೈಕಲ್ ಡೈಲಿಟೇಷನ್ ಆಗಿದೆ, ಮತ್ತು ಯೂಟ್ರೈನ್ ಕಾಂಟ್ರಾಕ್ಷನ್ 17 seconds ಒಂದ್ಸತಿ. 17 secondsಗಿಂತ ಜಾಸ್ತಿನೇ ಬರ್ತದೆ. ದೆನ್ ಆವಾಗ ಇಂಟರ್ವೆನ್ಷನ್ ನಾವೇನು ಮಾಡಬೇಕು ಅಂತ ಕೇಳಿದ್ದಾರೆ. ಆವಾಗ ನಾವೇನು ಮಾಡಬೇಕು, ಏಕೆಂದರೆ ಕಾಂಟ್ರಾಕ್ಷನ್ ಜಾಸ್ತಿ ಆಗ್ತಿದೆ, ಆಕ್ಸಿಟೋಸಿನ್ ಲೆವೆಲ್ ಜಾಸ್ತಿ ಆಗಿದೆ ಅಂದರೆ ನಾವು ಆಕ್ಸಿಟೋಸಿನ್ ಲೆವೆಲ್ನ ಸ್ಟಾಪ್ ಮಾಡಬೇಕು. ನೆಕ್ಸ್ಟ್ ಆಪ್ಷನ್ಸ್ನ ಕಮೆಂಟ್ ಮಾಡಿ. ನೆಕ್ಸ್ಟ್ ಕ್ವಶನ್, ಆಲ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಆರ್ ದ indicate perfect latching except baby mouth wide open, lower areola is more visible than the upper areola, baby chin with the mother breast, lower lip turn outward.
ಅಂದರೆ ಪರ್ಫೆಕ್ಟ್ ಲ್ಯಾಚಿಂಗಲ್ಲಿ ಯಾವ ಥರ ಮಗು ಹಾಲು ಕುಣಿಸ್ಬೇಕಾದ್ರೆ ಆನ್ಸರ್ ಬಂದ್ಬಿಟ್ಟು ಲೋವರ್ ಏರಿಯಾ ಈಸ್ ಮೋರ್ ವಿಸಿಬಲ್ ದೆನ್ ದಿ ಅಪ್ಪರ್ ಏರಿಯಾ. ಲೋವರ್ ಏರಿಯಾ ಅಂದರೆ ಫುಲ್ ಕಂಪ್ಲೀಟ್ ಒಳಗಿರಬೇಕು ನಿಪ್ಪಲು. ನೆಕ್ಸ್ಟ್ ಕ್ವಶನ್, ಆಲ್ ಆಫ್ ದಿ ಫಾಲೋಯಿಂಗ್ ಆರ್ ಇನ್ಕ್ಲೂಡೆಡ್ ಇನ್ ದ ಸರ್ಜಿಕಲ್ ಸೇಫ್ಟಿ ಚೆಕ್ ಲಿಸ್ಟ್ ಎಕ್ಸೆಪ್ಟ್ ಒನ್. ನೇಮ್ ಆಫ್ ದಿ ಸರ್ಜನ್ ಆ್ಯಂಡ್ ಅನಸ್ಥಿಷಿಸ್ಟ್, ಕನ್ಫರ್ಮ್ ದ ಪೇಷಂಟ್ ನೇಮ್ ಆ್ಯಂಡ್ ಪ್ರೊಸೆಸರ್, ಕನ್ಫರ್ಮ್ ದ ಸ್ಪೆಸಿಮನ್ ಲೇಬಲಿಂಗ್ ಫಾರ್ ಟ್ರಾನ್ಸ್ಪೋರ್ಟ್ ದ ಬಯೋಪ್ಸಿ, ಕನ್ಫರ್ಮ್ ದ ಪೇಷಂಟ್ ಬ್ಲಡ್ ಗ್ರೂಪ್. ಆನ್ಸರ್ ಬಂದ್ಬಿಟ್ಟು ಪೇಷಂಟ್ ಬ್ಲಡ್ ಗ್ರೂಪಿಂದ. ನೆಕ್ಸ್ಟ್ ಕ್ವಶನ್, ಆಲ್ ಆಫ್ ದಿ ಫಾಲೋಯಿಂಗ್ ಆರ್ ಇನ್ಕ್ಲೂಡೆಡ್ ಇನ್ ದ ವೆಂಟ್ರಿಕ್ಯುಲರ್ ಅಸೋಸಿಯೇಟೆಡ್ ನಿಮೋನಿಯಾ bundle care except one. Head elevated at 30 degree, sedation, vacation, peptic ulcer disease prophylaxis, hand washing. Hand washing is the right answer. Next question, when a child identify gender, ಯಾವಾಗ ಚೈಲ್ಡು ಆ ಜೆಂಡರ್ನ ಐಡೆಂಟಿಫೈ ಮಾಡ್ಕೊಳುತ್ತೆ ಅಂದರೆ ನಾನು ಈ ಜೆಂಡರ್ ಐಡೆಂಟಿಫಿಕೇಷನ್ ಚೈಲ್ಡ್ ಯಾವಾಗ ಮಾಡ್ಕೊಳುತ್ತೆ ಅಂತ ಕೇಳಿದರೆ 3 years 7 to 8 years ಅಟ್ ಪ್ಯೂಬರ್ಟಿ. ಆನ್ಸರ್ ಬಂದ್ಬಿಟ್ಟು 3 yearsಗೆ ಚೈಲ್ಡು ಐಡೆಂಟಿಫೈ ಮಾಡ್ಕೊಳುತ್ತೆ ಆ ಜೆಂಡರ್ ಯಾವುದು ಅಂತ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಕಾಂಪ್ಲಿಕೇಶನ್ ಆಫ್ ಅ ಲಿವರ್ ಬಯೋಪ್ಸಿ ಇನ್ ಚಿಲ್ಡ್ರನ್. ಲಿವರ್ ಬಯೋಪ್ಸಿ ಮಾಡೋ ಚಿಲ್ಡ್ರನಲ್ಲಿ ಬಯೋಪ್ಸಿ ಮಾಡೋದ್ರಿಂದ ಏನು ಕಾಂಪ್ಲಿಕೇಶನ್ ಬರುತ್ತೆ ಅಂತ ಕೇಳಿದರೆ ಆನ್ಸರ್ ಬಂದ್ಬಿಟ್ಟು ಬ್ಲೀಡಿಂಗ್. ಬ್ಲೀಡಿಂಗ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ಸ್ ಕಮೆಂಟ್ ಮಾಡಿ. ನೆಕ್ಸ್ಟ್ ಕ್ವಶನ್, ಎ ಫೀಮೇಲ್ ಕಮ್ ಟು ಎ ಗೈನಕಾಲಜಿಸ್ಟ್ ಅಂಡ್ ಸ್ಟೇಟ್ ಇರ್ರೆಗ್ಯುಲರ್ ಬ್ಲೀಡಿಂಗ್. The nurse knows very well which hormone level decreases can cause bleeding in menstrual cycle under physiological condition. ಅಂದರೆ ಬ್ಲೀಡಿಂಗ್ ಜಾಸ್ತಿ ಆಗ್ತಿತ್ತು ಅಂತ ಗೈನಕಾಲಜಿಸ್ಟ್ ಹತ್ರ ಬಂದಿರ್ತಾರೆ. ಹಾರ್ಮೋನ್ ಲೆವೆಲ್ ಡಿಕ್ರೀಸ್ ಆಗೋದ್ರಿಂದ ನರ್ಸ್ಗೆ ಗೊತ್ತಿರುತ್ತೆ ಇದಾಗುತ್ತೆ ಅಂತ. ಅವಾಗ ಫಿಸಿಯಾಲಜಿಕಲ್ ಕಂಡೀಷನಲ್ಲಿ ಮೆನ್ಸ್ಟ್ರುಯಲ್ ಸೈಕಲ್ ಏನು ಪ್ರಾಬ್ಲಮ್ ಆಗಿರುತ್ತೆ ಅಂತ ಅರ್ಥ ಕೇಳಿದರೆ ಈಸ್ಟ್ರೋಜನ್ ಲೆವೆಲ್, ಪ್ರೊಜೆಸ್ಟರಾನ್, FSH, ಥೈರಾಕ್ಸಿನ್. ಈಸ್ಟ್ರೋಜನ್ ಪ್ರಾಬ್ಲಮ್ ಆಗೋದ್ರಿಂದ ಬ್ಲೀಡಿಂಗ್, ಸಿವಿಯರ್ ಬ್ಲೀಡಿಂಗ್ಸ್ ಆಗುತ್ತೆ. ಮತ್ತು ಪ್ರೊಜೆಸ್ಟರಾನ್ ಜಾಸ್ತಿ ಇತ್ತು ಅಂದರೆ ಬ್ಲೀಡಿಂಗ್ ಕಮ್ಮಿ ಆಗುತ್ತೆ ಅಷ್ಟೇ. ನೆಕ್ಸ್ಟ್ ಕ್ವಶನ್, ಎ ಪೇಷಂಟ್ ಹ್ಯಾವ್ ಸಿಸ್ಟಿಕ್ ಫೈಬ್ರೋಸಿಸ್, ಸೊ ವಾಟ್ ಟೈಪ್ ಆಫ್ ಅ ಸ್ಟೂಲ್ ಕಲರ್ ಈಸ್ ಸೀನ್ ಇನ್ ದಿಸ್ ಪೇಷಂಟ್. ಸ್ಟೆರಟೋರಿಯಾ. ಸ್ಟೆರಟೋರಿಯಾ ಇಸ್ ದ ರೈಟ್ ಆನ್ಸರ್. ಏನಕ್ಕೆ ಅಂತ ಫ್ಯಾಟ್ ಇನ್ ಸ್ಟೂಲ್. ಸಿಸ್ಟಿಕ್ ಫೈಬ್ರೋಸಿಸಲ್ಲಿ ಸ್ಟೂಲಲ್ಲಿ ಫ್ಯಾಟ್ ಹೋಗ್ತಾ ಇರುತ್ತೆ, ಅದಕ್ಕೆ ಸ್ಟೆರಟೋರಿ ಅಂತ ಕೇಳ್ತೀವಿ. ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ. ನೆಕ್ಸ್ಟ್ ಆಪ್ಷನ್ಸ್ ಕಮೆಂಟ್ ಮಾಡಿ. Next question, the priority nursing intervention in needle stick injury. Inform the physician immediately. Press the injury site to expel the blood. Wash the injury site with copious amount of water. ಆನ್ಸರ್ ಬಂದ್ಬಿಟ್ಟು ಸಿ. ವಾಶ್ ದ ಇಂಜುರಿ ಸೈಡ್ ವಿತ್ ಕಾಪಿಯಸ್ ಅಮೌಂಟ್ ಆಫ್ ವಾಟರ್. ಯಾವ್ದಾರ ನೀಡಲ್ ಸ್ಟಿಕ್ ಇಂಜುರಿ ಆಯಿತು ಅಂದರೆ ಫಸ್ಟ್ ನಾವು ನೀರಲ್ಲಿ ತೊಳಿಬೇಕು, ಆಮೇಲೆ ಏನಿದ್ರೆ ಫಸ್ಟ್ ನೆಕ್ಸ್ಟ್ ಇಂಟರ್ವೆನ್ಷನ್ನ ನಾವು ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಕ್ವಶನ್, ದ ನಾರ್ಮಲ್ ಯೂರಿನ್ ಔಟ್ಪುಟ್ ಇನ್ ಅಡಲ್ಟ್ ಪರ್ಸನ್ ಎಷ್ಟು? ನಾರ್ಮಲ್ ಅಡಲ್ಟ್ ಪರ್ಸನ್ ಯೂರಿನ್ ಔಟ್ಪುಟ್ ಎಷ್ಟು ಅಂತ ಕೇಳಿದ್ದಾರೆ ಪರ್ ಡೇಗೆ. 2000 ml, 1500 ml, 500 ml, 2500 ml. ಆನ್ಸರ್ ಬಂದ್ಬಿಟ್ಟು 1500 ml ಪರ್ ಡೇ ನಾರ್ಮಲ್ ಯೂರಿನ್ ಔಟ್ಪುಟ್ಟು ಅಡಲ್ಟಲ್ಲಿ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಐಡೆಂಟಿಫೈ ದ ಕ್ರೈಟೀರಿಯಾ ಆಫ್ ಬಿಲೋ ಬರ್ತ್ ವೆಯ್ಟ್ ಫಾರ್ ಲೋ ಬರ್ತ್ ವೆಯ್ಟ್ ಬೇಬಿ. ಲೋ ಬರ್ತ್ ವೆಯ್ಟ್ ಬೇಬಿ ಅಂತ ಅಂದರೆ ಎಷ್ಟು kgಗಿಂತ ಕಮ್ಮಿ ಇರಬೇಕು ಅಂತ ಕೇಳಿದ್ದಾರೆ. ಲೆಸ್ ದೆನ್ 2500 ಗ್ರಾಮ್, ಲೆಸ್ ದೆನ್ 1000 ಗ್ರಾಮ್, ಲೆಸ್ ದೆನ್ 1500 ಗ್ರಾಮ್, ಲೆಸ್ ದೆನ್ 1000 ಗ್ರಾಮ್. ಆನ್ಸರ್ ಬಂದ್ಬಿಟ್ಟು ಲೆಸ್ ದೆನ್ 2.5 kgಗಿಂತ ಕಮ್ಮಿ ಇದ್ದರೆ ಅದನ್ನು ಲೋ ಬರ್ತ್ ವೆಯ್ಟ್ ಬೇಬಿ ಅಂತ ಕನ್ಸಿಡರ್ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್, ಎ ಪರ್ಸನ್ ಹ್ಯಾವ್ ಸೆಂಟ್ರಲ್ ವೀನಸ್ ಕೆಥೆಟರ್, ಸೊ ವಿಚ್ ಡಾಟಾ ಶುಡ್ ಬಿ ಅಸೆಸ್ಡ್. ಸೆಂಟ್ರಲ್ ವೀನಸ್ ಕೆಥೆಟರ್ ಇದ್ದಾಗ ನಾವೇನು ಅಸೆಸ್ ಮಾಡಬೇಕು ಅಂತ ಕೇಳಿದರೆ ಸೆಂಟ್ರಲ್ ವೀನಸ್ ಪ್ರೆಷರ್. ಅಂದರೆ ಸೆಂಟ್ರಲ್ ವೀನಸ್ ಕೆಥೆಟರ್ ಹಾಕಿದಾಗ ಪ್ರೆಷರ್ ಎಷ್ಟಿದೆ ಅಂದರೆ ವೀನಸ್ ಪ್ರೆಷರ್ ಇರುತ್ತಲ್ಲ ಎಷ್ಟಿದೆ ಅಂತ ನಾವು ಚೆಕ್ ಮಾಡಬೇಕಾಗುತ್ತೆ. ಅದೇ ಫಸ್ಟ್ ಪ್ರಯಾರಿಟಿ ಬರುತ್ತೆ. ನೆಕ್ಸ್ಟ್ ಆಪ್ಷನ್ಸ್ನ ಕಮೆಂಟ್ ಮಾಡಿ. ನೆಕ್ಸ್ಟ್ ಕ್ವಶನ್, ದ ಪರ್ಸನ್ ವಿತ್ ಪೆರಿಫೆರಲ್ ಕ್ಯಾನುಲಾ ಶೋಸ್ ರೆಡ್ನೆಸ್, ವಾರ್ಮ್, ಎಡಿಮಾ. ಪೆರಿಫೆರಲ್ ಕ್ಯಾನುಲಾ ಹಾಕಿದರೆ ರೆಡ್ನೆಸ್ ಆಗಿದೆ, ವಾರ್ಮ್ ಆಗಿದೆ, ಎಡಿಮಾ ಆಗಿದೆ. ಆಗೇನು? ಫ್ಲಿಬೈಟಿಸ್ ಅಂದರೆ ಇನ್ಫ್ಲಮೇಷನ್ ಆಗ್ತಿದೆ, ವೇಯ್ನ್ ಇನ್ಫ್ಲಮೇಷನ್ ಆಗ್ತಿದೆ ಅಂತ ಅರ್ಥ. ಅಲ್ಲಿಗೆ ಫ್ಲಿಬೈಟಿಸ್ ಆಗಿದೆ ಅಂತ ಅರ್ಥ. ಸೇಮ್ ಕ್ವಶನು. ನೆಕ್ಸ್ಟ್ ಕ್ವಶನ್ ಇದೆ ನೋಡಿ, ಎ ಪರ್ಸನ್ ವಿತ್ ಅ ಪೆರಿಫೆರಲ್ ಕ್ಯಾನುಲಾ, ಓಕೆ, ಶೋ ರೆಡ್ನೆಸ್, ಕೂಲ್. ಅಲ್ಲಿ ನೆಕ್ಸ್ಟ್ ಪ್ರೀವಿಯಸ್ ಕ್ವಶನಲ್ಲಿ ವಾರ್ಮ್ ಇತ್ತು, ಇಲ್ಲಿ ಕೂಲ್ ಇದೆ. ಕೂಲ್, ಎಡಿಮಾ ಆ್ಯಂಡ್ ಡಿಕ್ರೀಸ್ಡ್ ಫ್ಲೋ ಕಮ್ಮಿ ಆಗ್ತಿದೆ. ಆಗೇನು ಆನ್ಸರು ಅಂತ, ಏನಾಗ್ತಿದೆ ಅಂತ. ಇನ್ಫಿಲ್ಟ್ರೇಷನ್,
ಆಪ್ಷನ್ಸ್ ಕಮೆಂಟ್ ಮಾಡಿ. ಆನ್ಸರ್ ಬಂದ್ಬಿಟ್ಟು ಇನ್ಫಿಲ್ಟ್ರೇಷನ್. ಪೆರಿಫಿಲ್ ಕ್ಯಾನೋಲ ಹಾಕಿರ್ತೀವಲ್ಲ ಅವಾಗ ಏನಾದ್ರು ರೆಡ್ನೆಸ್ ಆಗಿ ವಾರ್ಮ್ ಆಗಿ ಹಿಂಗೇನಾರು ಆಗ್ತಿತ್ತು ಅಂತಂದರೆ ಅದು ಇನ್ಫ್ಲಮೇಷನ್ ಆಗ್ತಿದೆ ಅಂತ ಅರ್ಥ. ಅದೇ ಎಡಿಮಾ ಆಗಿ ಅಂದರೆ ಎಡಿಮಾ ಆಗ್ತಿದೆ ಬಟ್ ಏನೂ ಆಗ್ತಿಲ್ಲ, ಅಂದರೆ ವಾರ್ಮ್ ಆಗ್ತಾ ಇಲ್ಲ, ಏನಾಗ್ತಿಲ್ಲ, ಫ್ಲೋ ರೇಟು ಡಿಕ್ರೀಸ್ ಆಗ್ತಾಯಿದೆ ಅಂದರೆ ಇನ್ಫಿಲ್ಟ್ರೇಷನ್ ಅಂತ ಅರ್ಥ. ನೆಕ್ಸ್ಟ್ ಕ್ವಶನ್, ಪೇಷಂಟ್ ವಿತ್ ಅ ನ್ಯೂಮೋಥೊರೆಕ್ಸ್. ಸೊ ವಾಟ್ ವಿಲ್ ಬಿ ದ ಪ್ರಯಾರಿಟಿ? ನ್ಯೂಮೋಥೊರೆಕ್ಸ್ ಆಗೈತೆ, ಅವ್ರಿಗೆ ಏನು ಪ್ರಯಾರಿಟಿ ಇಂಟರ್ವೆನ್ಷನ್ ಕೊಡ್ತೀನಿ ಅಂತ. ಚೆಸ್ಟ್ ಟ್ಯೂಬ್ ಇನ್ಸಲ್ಟೆಡ್ ಇನ್ ಸೆಕೆಂಡ್ ಇಂಟರ್ಕಾಸ್ಟಲ್ ಸ್ಪೇಸ್ ಅಟ್ ಎ ಮಿಡ್ ಕ್ಲಾವಿಕ್ಯುಲರ್ ಲೈನ್. ನೆಕ್ಸ್ಟ್ ಆಪ್ಷನ್ಸ್ ಕಮೆಂಟ್ ಮಾಡಿ. ರೈಟ್ ಆನ್ಸರ್ ಇಸ್ ದ ಚೆಸ್ಟ್ ಟ್ಯೂಬ್ ಇನ್ಸರ್ಟ್ ಇನ್ ದ ಸೆಕೆಂಡ್ ಇಂಟರ್ಕಾಸ್ಟಲ್ ಸ್ಪೇಸ್ ಅಟ್ ಎ ಮಿಡ್ ಕ್ಲಾವಿಕ್ಯುಲರ್ ಲೈನ್ ಇಸ್ ದ ರೈಟ್ ಆನ್ಸರ್. ಫಸ್ಟ್ ನ್ಯೂಮೋಥೊರೆಕ್ಸ್ ನೋಡಿದಾಗ ಅದನ್ನೇ ಮಾಡಬೇಕು ನಾವು. ನೆಕ್ಸ್ಟ್ ಕ್ವಶನ್, ಎ ಪೇಷಂಟ್ ಹ್ಯಾವ್ ಅಸ್ತಮಾ and prescribed albuterol and beclomethasone. So what statement should be indicate appropriate teaching about the use of a inhalation agent? ಅಸ್ತಮಾ ಬಂದಿರೋದು ಪೇಷಂಟ್ಗೆ ಆಲ್ಬುಟರಾಲ್ ಮತ್ತು ಬೆಕ್ಲಮೆಥಾಸೋನ್ ಪ್ರಿಸ್ಕ್ರೈಬ್ ಮಾಡಿರ್ತಾರೆ. ಅದನ್ನು ತೊಗೋಬೇಕಾದ್ರೆ ನಾವು ಏನು ಟೀಚಿಂಗ್ ಕೊಡಬೇಕು ಅಂತ ಕೇಳಿದ್ವಿ. ಆಲ್ಬುಟರಾಲ್ ಫಸ್ಟ್, ದೆನ್ ಬೆಕ್ಲಮೆಥಾಸೋನ್. ಪೇಷಂಟ್ ನಾವು ಹೇಳಬೇಕು ಫಸ್ಟು ಆಲ್ಬುಟರಾಲ್ ತೊಗೊಳ್ಳಿ, ಆಮೇಲೆ ಬೆಕ್ಲಮೆಥಾಸೋನ್ ತೊಗೊಳ್ಳಿ ಅಂತ. ನೆಕ್ಸ್ಟ್ ಆಪ್ಷನ್ಸ್ ಕಮೆಂಟ್ ಮಾಡಿ. ನೆಕ್ಸ್ಟ್ ಕ್ವಶನ್, ಎ ಪರ್ಸನ್ ಹ್ಯಾವ್ ಪೋಲ್ಟ್ರಿ ಫಾರ್ಮ್ ಆ್ಯಂಡ್ ಸೆಲ್ ಎಗ್ ಆ್ಯಂಡ್ ಬಾಯ್ ಫುಡ್ 1 kg ಫುಡ್ ಈಸ್ ಈಕ್ವಲ್ ಟು 20 rupees and 1 egg shell in 4.5 rupees. So how much egg should be sell for buying 5 kg food? 1 kg ಇದಕ್ಕೆ 20 ರೂಪೀಸ್ಗೆ ಈಕ್ವಲ್ ಆಗಿರುತ್ತೆ. ದೆನ್ ಎಕ್ಸೆಲ್ ಬಂದ್ಬಿಟ್ಟು 4.5 ಇರುತ್ತೆ. ದೆನ್ 5 kg ತೊಗೋಬೇಕು ಅಂತಂದರೆ ಅವ್ನು ಎಷ್ಟು ಮಾರಾಟ ಮಾಡಬೇಕು? 22.22, 23.22, 24.22, 25.22. ಆನ್ಸರ್ ಬಂದ್ಬಿಟ್ಟು 22.22 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ದ ನ್ಯೂನೇಟಲ್ ರಿಸಕ್ಸಿಟೇಷನ್ ರೇಷಿಯೋ. ಅಂದರೆ ರಿಸಕ್ಸಿಟೇಷನ್ ಮಾಡ್ಬೇಕಾದ್ರೆ ಎಷ್ಟನೇ ರೇಷಿಯೋದಲ್ಲಿ ಕೊಡಬೇಕು, ಎಷ್ಟು ಸಲ ಅಂತ. 3:1 ರೇಷಿಯೋದಲ್ಲಿ ನಾವು ನ್ಯೂನೇಟಲ್ ರಿಸಕ್ಸಿಟೇಷನ್ನ ನಾವು ಮಾಡ್ತೀವಿ. ಆಪ್ಷನ್ಸ್ ಕಮೆಂಟ್ ಮಾಡಿ. ನೆಕ್ಸ್ಟ್ ಕ್ವಶನ್, ಕರೆಕ್ಟ್ ಮೆಜರ್ಮೆಂಟ್ ಆಫ್ ದಿ ಎನ್ ಜಿ ಟ್ಯೂಬ್ ಇನ್ಸರ್ಷನ್ ಮಾಡ್ಬೇಕಾದ್ರೆ ಕರೆಕ್ಟ್ ಮೆಜರ್ಮೆಂಟ್ ಮಾಡಬೇಕು. ಏನು ಥರ ಅಂತ ಕೇಳಿದ್ದಾರೆ. ಟಿಪ್ ಆಫ್ ದಿ ನೋಸ್ ಟು ಇಯರ್ ಲೋಬ್, ದೆನ್ ಝೆಪಿಸ್ಟರ್ನಮ್. ಆಪ್ಷನ್ಸ್ ಕಮೆಂಟ್ ಮಾಡಿ. ನೆಕ್ಸ್ಟ್ ಆಪ್ಷನ್ಸು ಇಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಟಿಪ್ ಆಫ್ ದಿ ನೋಸ್ ಟು ದ ಇಯರ್ ಲೋಬ್ ಆ್ಯಂಡ್ ದೆನ್ ಝೆಪಿಸ್ಟರ್ನಮ್. ನೆಕ್ಸ್ಟ್ ಕ್ವಶನ್, ಕನ್ಫರ್ಮೇಷನ್ ಆಫ್ ಎನ್ ಜಿ ಟ್ಯೂಬ್ ಲೊಕೇಶನ್. ಎನ್ ಜಿ ಟ್ಯೂಬ್ ಇನ್ಸರ್ಷನ್ ಮಾಡಿರ್ತೀವಿ. ಇನ್ಸರ್ಷನ್ ಮಾಡಿದ್ರೆ ಎಲ್ಲಿದೆ ಅಂತ ಲೊಕೇಶನ್ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಯಾವ ಥರ ಫೈಂಡ್ ಔಟ್ ಮಾಡ್ತೀವಿ? ಆಪ್ಷನ್ಸ್, ಆಸ್ಪಿರೇಷನ್ ಆಫ್ ದಿ ಗ್ಯಾಸ್ಟ್ರಿಕ್ ಆ್ಯಸಿಡ್ pH ಲೆಸ್ ದ್ಯಾನ್ 3.6, pH ಲೆಸ್ ದ್ಯಾನ್ 3.6 ಇಸ್ ದ ರೈಟ್ ಆನ್ಸರ್. ಆಸ್ಪಿರೇಷನ್ ಮಾಡ್ತೀವಿ. ಈಗ 3-4 ಮೆಥಡ್ ಇದೆ. ಅಂದರೆ ಆಸ್ಕಲ್ಟೇಷನ್ ಮಾಡ್ತೀವಿ, ಒಂದು ಆಸ್ಪಿರೇಷನ್ ಮಾಡ್ತೀವಿ, ಒಂದು ಕಿಡ್ನಿ ಚೆಕ್ ಮಾಡಿ ನೋಡ್ತೀವಿ. ರೈಟ್ ಆನ್ಸರ್ ಬಂದ್ಬಿಟ್ಟು ಆಸ್ಪಿರೇಷನ್ ಆಫ್ ದಿ ಗ್ಯಾಸ್ಟ್ರಿಕ್ ಆ್ಯಸಿಡ್ pH ಲೆಸ್ ದ್ಯಾನ್ 3.6. 3.6ಗಿಂತ ಕಡಿಮೆ ಐತೆ ಅಂತಂದರೆ ಇದರಲ್ಲಿದೆ ಅಂತ, ಸ್ಟಮಕಲ್ಲಿದೆ ಅಂತ ಅರ್ಥ. ನೆಕ್ಸ್ಟ್ ಕ್ವಶನ್, ಆಫ್ಟರ್ ಸ್ಕೂಲ್ ಬಸ್ ಆಕ್ಸಿಡೆಂಟ್ ದ ನರ್ಸ್ ಶುಡ್ ಗಿವ್ ದ ಫಸ್ಟ್ ಪ್ರಯಾರಿಟಿ ವಿಚ್ ಪೇಷಂಟ್ ಇನ್ ಎಮರ್ಜೆನ್ಸಿ. ಸ್ಕೂಲ್ ಬಸ್ ಆಕ್ಸಿಡೆಂಟ್ ಆಗಿದೆ, ಆಗ ಫಸ್ಟ್ ಪ್ರಯಾರಿಟಿ ಯಾವ್ದು ಕೊಡ್ತಾರೆ ಅಂತ ಕೇಳಿದರೆ ಯಾರಿಗೆ ಕೊಡ್ತಾರೆ? ಪೇಷಂಟ್ ವಿತ್ ಲೀಕೇಜ್ ಕ್ಲಿಯರ್ ಫ್ಲೂಯಿಡ್ ಫ್ರಮ್ ದ ಇಯರ್, ಎ ಪೇಷಂಟ್ ವಿತ್ ಹೆಮಟೋಮಾ ಆನ್ ಹೆಡ್, ಎ ಪೇಷಂಟ್ ವಿತ್ 2 inches ಸ್ಕ್ಯಾಲ್ಪ್ ಲ್ಯಾಸರೇಷನ್, ಎ ಪೇಷಂಟ್ ಶೋಸ್ ಕ್ಲಿಯರ್ ಪ್ಯೂಪಿಲರಿ ರಿಯಾಕ್ಷನ್ ವಿತ್ ಲೈಟ್. ಆನ್ಸರ್ ಬಂದ್ಬಿಟ್ಟು ಎ ಆಗಿರುತ್ತೆ. ಏಕೆಂದರೆ ಕ್ಲಿಯರ್ ಫ್ಲೂಯಿಡ್ ಲೀಕೇಜ್ ಆಗ್ತಿರುತ್ತೆ ಇಯರಿಂದ, ಅಂದರೆ ಮೀನ್ಸ್ ಇಟ್ ಇಂಡಿಕೇಟ್ಸ್ CSF ಲೀಕೇಜ್ ಆಗ್ತಾಯಿದೆ ಅಂತ ಅರ್ಥ. ಎ ಪೇಷಂಟ್ ವಿತ್ ಎ ಲೀಕೇಜ್ ಕ್ಲಿಯರ್ ಫ್ಲೂಯಿಡ್ ಫ್ರಮ್ ದ ಇಯರ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಆಫ್ಟರ್ ದ ಫೈರ್ ಇನ್ ಎ ಹಾಸ್ಪಿಟಲ್ ವಾಟ್ ಈಸ್ ಯುವರ್ ಪ್ರೈಮರಿ ಇಂಟರ್ವೆನ್ಷನ್? ಹಾಸ್ಪಿಟಲ್ ಇರ್ತೀರ, ಅವಾಗ ಫೈರ್ ಆಗುತ್ತೆ, ಅವಾಗ ಫಸ್ಟ್ ಏನು ಮಾಡ್ತೀರಾ ಅಂತ ಕೇಳಿದ್ದಾರೆ. ರೆಸ್ಕ್ಯೂ ದ ಪೇಷಂಟ್, ಯೂಸ್ ದ ಫೈರ್ ಎಕ್ಸ್ಟಿಂಗ್ವಿಷರ್, ಶಿಫ್ಟ್ ಆಕ್ಸಿಜನ್ ಸಪ್ಲೈ. ಅಂದರೆ ಆಕ್ಸಿಜನ್ ಸಪ್ಲೈ ಆಫ್ ಮಾಡಬೇಕು ಇಸ್ ದ ರೈಟ್ ಆನ್ಸರ್. ಏನಕ್ಕೆ ಅಂತಂದರೆ ಆಕ್ಸಿಜನ್ ಸಪ್ಲೈ ಏನಾದ್ರು ಅಂದರೆ ಮೀನ್ಸ್ ಆಕ್ಸಿಜನ್ ಸಪ್ಲೈಗೆ ಏನಾದ್ರು ಇದಕ್ಕೇನಾದ್ರು ಟಚ್ ಆಯಿತು, ಫೈರ್ ಏನಾದ್ರು ಟಚ್ ಆಯಿತು ಅಂತಂದರೆ ಫೈರ್ ಇನ್ನಿದ್ದು ಜಾಸ್ತಿ ಆಗುತ್ತೆ. ಅದಕ್ಕೆ ಫಸ್ಟ್ ನಾವು ಆಕ್ಸಿಜನ್ ಸಪ್ಲೈ ಇದು ಮಾಡಬೇಕು, ಆಮೇಲೆ ಪೇಷಂಟ್ ರೆಸ್ಕ್ಯೂ ಮಾಡಬೇಕು, ಆಮೇಲೆ ಕಾಲ್ ಫಾರ್ಗೆ ಹೆಲ್ಪ್ ಮಾಡಿ, ದೆನ್ ಎಕ್ಸ್ಟಿಂಗ್ವಿಷನ್ನ ಇದು ಮಾಡಬೇಕು. ನೆಕ್ಸ್ಟ್ ಕ್ವಶನ್,
ಒಂದೇ ಮಾತ್ರ ಟೇಕನ್ ಫ್ರಮ್ ಇಲ್ಲಿಂದ ತಗೊಂಡಿರುವಂತೆ. ಆನಂದ್ ಮತ್ತು ಹೆಸರು ರೈಟ್ ಆನ್ಸರ್. ಆಪ್ಷನ್ಸ್ ಕಮೆಂಟ್ ಮಾಡಿ. ನೆಕ್ಸ್ಟ್ ಆಪ್ಷನ್ಸು. ಮತ್ತು ನಿಮಗೆ ಯಾವುದೇ ಥರ ಎಕ್ಸ್ಟ್ರಾ ಕ್ವಶನ್ಸ್ ಗೊತ್ತಿದೆ ಆ ಕ್ವಶನ್ಸ್ಗಳ್ನು ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ. ಆ್ಯಂಡ್ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.